ಸಿದ್ದರಾಮಯ್ಯ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿನಾ? ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯಮಂತ್ರಿನಾ? ಶಾಸಕ ಎ ಮಂಜು ಪ್ರಶ್ನೆ. ಅನುದಾನ ತಾರತಮ್ಯ ವಿರುದ್ಧ ಆಕ್ಷೇಪ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ 224 ವಿಧಾನಸಭಾ ಕ್ಷೇತ್ರಕ್ಕೂ ಸಮಾನವಾದ ಅನುದಾನ ನೀಡುವುದು ರಾಜ್ಯದ ಮುಖ್ಯಮಂತ್ರಿಯವರ ಶಾಸನಬದ್ಧ ಅಧಿಕಾರವಾಗಿದೆ. ಆದರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ 50 ಕೋಟಿ ರು ಮತ್ತು ಬಿಜೆಪಿ, ಜೆಡಿಎಸ್, ಇತರೆ ಪಕ್ಷದ ಶಾಸಕರಿಗೆ 25 ಕೋಟಿ ಅನುದಾನ ಪ್ರಕಟಿಸಿ ತಾರತಮ್ಯ ಎಸಗಿರುವುದು ಸರಿಯಲ್ಲ ಎಂದು ಶಾಸಕ ಎ ಮಂಜು ಆಕ್ಷೇಪ ವ್ಯಕ್ತಪಡಿಸಿದರು. ಸೋಮವಾರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯಕ್ಕೆ ಮುಖ್ಯಮಂತ್ರಿನಾ ಅಥವಾ ಕಾಂಗ್ರೆಸ್ ಮುಖ್ಯಮಂತ್ರಿನಾ ಎಂಬುದನ್ನು ಮೊದಲು ಹೇಳಬೇಕು. ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಎಂದಾದರೆ ನಾವು ಅವರನ್ನು ಪ್ರಶ್ನಿಸುವುದಿಲ್ಲ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಾಯಕರು ಅಷ್ಟೇ. ಅಭಿವೃದ್ಧಿ ಎಂಬುದು ಇಡೀ ರಾಜ್ಯಕ್ಕೆ ಸಮಾನವಾಗಿರಬೇಕೆಂಬುದು ನನ್ನ ಅಭಿಪ್ರಾಯವಾಗಿದೆ ಎಂದರು. ಕಾಂಗ್ರೆಸ್ ಶಾಸಕರಿಗೆ ನೀಡಿರುವಂತೆಯೇ ನಮಗೂ ಅಷ್ಟೇ ಅನುದಾನ ಕೊಡಬೇಕಿದೆ. ನಮಗೆ ನೀಡಿರುವ 25 ಕೋಟಿಯಲ್ಲಿ ಶೇಕಡಾ 50ರಷ್ಟು ಲೋಕೋಪಯೋಗಿ ಇಲಾಖೆಗೆ ಮತ್ತು 15 ಕೋಟಿ ರು ಜಿಲ್ಲಾ ಪಂಚಾಯಿತಿ ಇತರೆ ಇಲಾಖೆಗೆ ಮೀಸಲಾಗಿದೆ. ಉಳಿದದ್ದು ಕೇವಲ 10 ಕೋಟಿಯಾಗಿದೆ. ಇದರಿಂದ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕೈಗೊಳ್ಳಲು ಸಾಧ್ಯವಾಗುವುದಿಲ್ಲ. 2 ವರ್ಷಗಳ ಬಳಿಕ ಶಾಸಕರಿಗೆ ಅನುದಾನ ನೀಡಿರುವುದನ್ನು ಸ್ವಾಗತಿಸುತ್ತೇನೆ. ಆದರೆ ಸಮಾನವಾಗಿ ಅನುದಾನ ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸುತ್ತೇನೆ ಎಂದು ಹೇಳಿದರು. ಅನುದಾನವನ್ನ ಶಾಸಕರುಗಳಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ಪ್ರಕಟಣೆ ಮಾಡವ್ರೆ. ಅವ್ರು ಮಾಡಿರೋದೇನು ಅಂದ್ರೆ 50 ಕೋಟಿ ರೂಪಾಯಿ ಅನುದಾನವನ್ನ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಕೊಡ್ತಕ್ಕಂಥದ್ದು. ನನ್ನ ಪ್ರಶ್ನೆ, ಮುಖ್ಯಮಂತ್ರಿಯವರು ಕಾಂಗ್ರೆಸ್ಗೆ ಮುಖ್ಯಮಂತ್ರಿನ ರಾಜ್ಯಕ್ಕೆ ಮುಖ್ಯಮಂತ್ರಿನ ಅಂತಕ್ಕಂಥದ್ದನ್ನ ಹೇಳ್ಬಿಡ್ಬೇಕು. ನಾವು ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಅಂದ್ರೆ ನಾವೇನು ಅವ್ರಿಗೆ ಕ್ವಶನ್ ಮಾಡಕ್ ಹೋಗಲ್ಲ. ಅವ್ರಿಗೆ ಕಾಂಗ್ರೆಸ್ಗೆ ನಾಯಕರಷ್ಟೇ. ಮುಖ್ಯಮಂತ್ರಿ ಅಂದ್ರೆ ರಾಜ್ಯಕ್ಕೆ ಮುಖ್ಯಮಂತ್ರಿ. ಅಭಿವೃದ್ಧಿ ಅಂತಕ್ಕಂಥದ್ದು 224 ಕ್ಷೇತ್ರಕ್ಕೂ ಸಮಾನವಾಗಿ ಮಾಡ್ತಕ್ಕಂಥದ್ದಕ್ಕೆ ಒಬ್ಬ ಮುಖ್ಯಮಂತ್ರಿ ಸಮಾನವಾಗಿ ಇರಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಈಗ ನಮ್ಗೇನು 25 ಕೊಟ್ಟಿದ್ದಾರೆ, ಅದನ್ನ ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಕೊಡ್ತಕ್ಕಂಥದ್ದನ್ನ ಮಾಡಬೇಕು. ಅದು 25 ಕೋಟಿನಲ್ಲೂ ಏನ್ ಮಾಡಿದ್ದಾರೆ, 12.5 ಕೋಟಿ ಬಿಡಿಗೆ ಅದನ್ನ ಚೇಂಜ್ ಮಾಡಬೇಕು ಅಂತ ಮಾಡಿದ್ದಾರೆ. ನಮ್ಗೆ 25 ಕೋಟಿನಲ್ಲಿ ಅಂದ್ರೆ ನಮ್ಗೆ ಅನುದಾನ ಸಿಗೋದು ಕೇವಲ 8ರಿಂದ 10 ಕೋಟಿ ಮಾತ್ರ. ಈಗ ನನ್ನ ಒತ್ತಾಯ ಮುಖ್ಯಮಂತ್ರಿ ಅವರಿಗೆ, ತಾವು ಮಾಡಿರ್ತಕ್ಕಂಥದ್ದಕ್ಕೆ ಸ್ವಾಗತ, ಬದಲಾವಣೆ ಮಾಡಬೇಕು. 224 ಕ್ಷೇತ್ರಗಳಿಗೂ ಸಮಾನವಾಗಿ ಕೊಡ್ತಕ್ಕಂಥದ್ದಾಗಬೇಕು. ಯಾಕೆ ಸಿದ್ದರಾಮಯ್ಯನವರು ಈ ರೀತಿಯಾಗಿ ತಾರತಮ್ಯ ಮಾಡಿದಿರಿ? ಇದು ಒಳ್ಳೇದಲ್ಲ. ನೀವು ಮಾಡ್ತಕ್ಕಂಥದ್ದನ್ನ ಸಮಾನವಾಗಿ ಮಾಡ್ತೀವಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.